ಅದೇ ಹೋಗಿ ಎಲ್ಲ ಶೂ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಕಾಲು ತೊಳಿತಾವ್ರೆ. ನಾನು ತೊಳಿಯಕ್ಕೆ ಹೋಗ್ತಾ ಇದ್ದೀನಿ, ಹಂಗೆ ಒಂದು ಏನೋ ನಾನು ಎಳ್ಕೊಂಡು ಒಳಗಡೆ ಹೋಗ್ತಾನೇ ಇದ್ದೀನಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾಗರಾಜರೇ, ನೀವು ಕಪ್ಪುದೇ ಬಟ್ಟೆ ಹಾಕ್ಕೊಂಡಿದ್ದೀರಾ. ನಮ್ಮಪ್ಪನ ತುಂಬ ಇಷ್ಟ ಅಂತ. ಶನೇಶ್ವರ ಸ್ವಾಮಿಗಳದ್ದು ಕಪ್ಪು ಅಂದರೆ ಅವ್ರಿಗೆ ಕಪ್ಪು ಎಳ್ಳಲ್ಲಿ ಏನಾದರೂ ದೀಪ ಹಚ್ಚೋದು ಇವೆಲ್ಲ ಇರುತ್ತೆ. ಈಗ ನೆಗೆಟಿವ್ಗಳಿಂದ ರಕ್ಷಣೆಗೆ ಕೆಲವೊಂದಷ್ಟು ಕಪ್ಪುದು ಕಾಲಿಗೆ ಒಂದು ದಾರ ಕಟ್ಕೋತಾರೆ, ಕೈಗೂ ಕಟ್ಕೋತಾರೆ, ಕೆಲವೊಂದು ಗಾಡಿಗಳಿಗೆ ಗಾಡಿಯೆಲ್ಲ ಕಟ್ಟಿರ್ತಾರೆ, ಕಪ್ಪುದು ದಾರದಲ್ಲಿ ಏನೋ ಒಂದು ಕಟ್ತಾರೆ. ಹಸುಗಳಿಗೂ ಕೂಡ, ಪ್ರಾಣಿಗಳಿಗೂ ಕೂಡ ಒಂದು ಕಂಬಳಿ ದಾರ, ಕಪ್ಪುದು ದಾರ ಕಟ್ತಾರೆ ಕಾಲಿಗೆ. ಏನಕ್ಕೆ ಅಂದರೆ ಒಂದು ಕಣ್ಣು ದೃಷ್ಟಿನೋ ಇಲ್ಲ ನೆಗೆಟಿವ್ಗಳಿಂದ ಒಂದು ರಕ್ಷಣೆಗೋ ಕಪ್ಪು. ಇವಾಗ ಒಬ್ಬೊಬ್ರು ಕಪ್ಪು ಕೂಡ ಹಾಕೋತಾರೆ, ಅಂದ್ರೆ ಕಪ್ಪು ಏನು ತೊಂದರೆ ಇಲ್ಲ, ನೆಗೆಟಿವ್ಗಳಿಂದ ಅದೊಂದು ಸೇಫ್ ರಕ್ಷಣೆ ಅಂದ್ಬಿಟ್ಟು. ಈ ಕಪ್ಪು ಮೈ ಮೇಲೆ ಹಾಕೊಳ್ಳೋದಾಗ್ಬೋದು, ಇಲ್ಲ ಕಟ್ಕೊಳ್ಳೋದಾಗ್ಬೋದು, ನಮ್ಗಾಗ್ಬೋದು, ಪ್ರಾಣಿಗಾಗ್ಬೋದು, ವಸ್ತುಗೆ, ಒಂದು ಮನೆಗೋ ಇಲ್ಲ ಒಂದು ಗಾಡಿಗೋ, ಎಲ್ಲ ಕಡೆ ಒಂದು ದೃಷ್ಟಿ, ಆ ದೃಷ್ಟಿನ, ಕೆಟ್ಟ ದೃಷ್ಟಿನ ಅದು ತಡೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾವ್ರೆ. ಸೊ ನೀವು ಶನೇಶ್ವರ ಸ್ವಾಮಿಗಳನ್ನ ಆರಾಧನೆ ಮಾಡ್ತೀರಾ, ಅವರು ಸ್ವಲ್ಪ ಕಪ್ಪಂದ್ರೆ ಇಷ್ಟ ಅವ್ರಿಗೂ. ಸೊ ಇದ್ರ ಬಗ್ಗೆ ಏನಕ್ಕೆ ಇದು ಯಾವ ತರ ರಕ್ಷಣೆ ಮಾಡುತ್ತೆ, ಇದೆಷ್ಟು ಸೇಫ್, ಎಲ್ಲರೂ ಹಾಕೋಬೇಕಾ, ಯಾವಾಗ? ನಾನೇನು ಹೇಳ್ತೇನೆ ಅಂದ್ರೆ, ಕಪ್ಪದು ಬಂದು ಅಯ್ಯಪ್ಪನಿಗೆ ತುಂಬಾ ಪಂಚ ಪ್ರಾಣ ಅದು. ಯಾರು ನಮ್ಮಪ್ಪನ ಶನೇಶ್ವರನಿಗೆ. ಆದ್ರೆ ಅಯ್ಯಪ್ಪನದು ಕಪ್ಪದು ದಾರ ಕಾಲ ಕಟ್ಕೋಬಾರ್ದು. ಯಾಕೆ ಕಟ್ಕೊಂಬಾರ್ದು ಅಂತ ನಾನು ಹೇಳ್ತೀನಿ ನೋಡ್ರಿ. ಆ ಅಪ್ಪನಿಗೆ ಆ ರೂಪದಲ್ಲಿ ಅಯ್ಯಪ್ಪನ ಅದ್ರಲ್ಲಿ ಇರ್ತಾನೆ. ಇದು ಕೆಲವರು ಗೊತ್ತಿಲ್ಲ, ಈ ವಿಚಾರ ಕೇಳಿರೋದ್ರಿಂದ ಅನ್ಸುತ್ತೆ. ಕಟ್ಕೊಂಬಾರ್ದು, ಕಾಲ ಕಟ್ಕೊಂಬಾರ್ದು, ಕೈಗೆ ಬೇಕಾದ್ರೆ ಕತ್ಕೊಬೋದು, ಕತ್ಗೋ ಹಾಕಿ ಕಟ್ಕೊಬೋದು. ಕಾಲಿಗೆ ಯಾಕೆ ಕಟ್ಕೊಳ್ಬಾರ್ದು ಅಂತ ನಾನು ಹೇಳ್ತೀನಿ ಅಂದ್ರೆ, ಆ ಅಪ್ಪನ ಅದ್ರಲ್ಲಿ ಇರ್ತಾನೆ. ಕಾಲಕ್ಕೆ ಕಟ್ಕೊಂಡ್ರೆ ಆ ಅಪ್ಪನ ಕೋಪ ಬರುತ್ತೆ, ಕಾಲಲ್ಲಿ ಹಾಕೊಂಡಿದ್ದಾರೆ ಅಂತ. ಬೇಕಾದ್ರೆ ಕೆಂಪುದು ಕಟ್ಕೊಬೋದು, ಇಲ್ಲಾಂದ್ರೆ ಗ್ರೀನ್ ಕಲರ್ ಕಟ್ಬೋದು, ಹಸಿರು ಕಲರ್ ಕಟ್ಕೊಬೋದು. ಹಸಿರು ಕಲರ್ ಬಂದು ಲಕ್ಷ್ಮೀ ದೇವಿ ವಾಸ ಇರ್ತೈತೆ. ಈ ವಿಚಾರ, ಲಕ್ಷ್ಮಿಗೆ ಒಂದು ಹಸಿರು ಕಲರ್ ಅಂದ್ರೆ ತುಂಬಾ ಇಷ್ಟ. ಕೆಂಪು ಕಲರು ಬಲಿ ದೇವ್ರಿಗೆ ತುಂಬಾ ಇಷ್ಟ. ಕೆಂಪುದು ಬೇಕಾದ್ರೆ ಕೈಗೂ ಕಟ್ಕೊಬೋದು, ಕಾಲಿಗೂ ಕಟ್ಕೊಬೋದು. ಅರ್ಶನದು ಅಷ್ಟೇ. ಈ ಅಪ್ಪನ ಯಾಕಂದ್ರೆ ಎಲ್ಲದಕ್ಕೂ ಅಧಿಪತಿ ಶನೇಶ್ವರನೇ. ಮಾನವನಿಗೂ ಸರಿ, ದೇವಲೋಕದಲ್ಲೂ ಸರಿ, ಎಲ್ಲಾ ಜಾಗದಲ್ಲೂ ಅಯ್ಯಪ್ಪನ ಒಬ್ಬನೇ. ಹೌದು, ಅಯ್ಯಪ್ಪನ ಎದುರ್ಸಂತಾನೆ ಯಾರೇ ಇಲ್ಲ. ಎರಡೇ ಎರಡು ದೇವ್ರು, ಆಂಜನೇಯನ ಅಯ್ಯಪ್ಪ ಸ್ವಾಮಿ ಬಿಟ್ರೆ ಇನ್ನೆಲ್ಲಾ ದೇವ್ರಿಗೂ ಅಯ್ಯಪ್ಪನ ಕೊಟ್ಟಿರೋದೆ ಕಷ್ಟ. ಸ್ವಂತ ತಾಯಿ ತಂದೆಗೆ ಬಿಟ್ಟಿಲ್ಲ. ಆ ತರ ಅಯ್ಯಪ್ಪನಿಗೆ ಕಾಲೆಲ್ಲ ಕಟ್ಕೊಬಾರ್ದು. ಬೇಕಾದ್ರೆ ಬೇರೆ ಯಾವ್ದಾರ ದಾರ ಕಟ್ಕೊಬೋದು, ಬೇಕಾದ್ರೆ ಕೈಯಲ್ಲಿ ಕಟ್ಕೊಬೋದು. ಯಾಕೆ ಕಟ್ಕೊಬೋದು ಅಂದ್ರೆ ಅಯ್ಯಪ್ಪನು ಅದ್ರಲ್ಲಿ ಇದ್ದೇ ಇರ್ತಾನೆ. ಇಲ್ಲ ಪಾಕೆಟ್ ಎಲ್ಲ ಇಟ್ಕೊಬೋದು, ಅವ್ರ ಹತ್ರ ಏನೋ ಇಟ್ಕೊಬೋದು. ಕೈಗೆ ಕಟ್ಕೊಳಕ್ಕಾಗಲ್ಲ ನಮ್ಗೆ ಅದು ಇದು ಅಂತೇಳಿ ಕೆಲವರು ಇರ್ತಾರೆ. ಕೆಲವರು ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ, ಎಲ್ಲೂ ಇಟ್ಕೊಳಕ್ಕಾಗಲ್ಲ, ಕೈಯಲ್ಲೂ ಕಟ್ಟಕ್ಕಾಗಲ್ಲ. ಕೆಲವರು ಆಫೀಸ್ಗೆ ಹೋದ್ರೆ ತಾಳಿ ಸಮೇತ ತೆಗೆದ್ಬಿಡ್ತಾರೆ. ಹೌದು, ತೆಗಿತಾರೆ ಕೆಲವ್ರ ಕಡೆ. ಆಫೀಸಲ್ಲಿ, ದೊಡ್ಡ ದೊಡ್ಡ ಆಫೀಸಲ್ಲಿ ಕತ್ತಲ್ಲಿ ದಾರ ಸಮೇತನೂ ಇಕ್ಕಿರಲ್ಲ. ಹೌದು, ಬೇಕಾದ್ರೆ ಅವ್ರು ಪರ್ಸಲ್ಲಿ ಇಟ್ಕೊಬೋದು. ಅದೆಲ್ಲ ಇದ್ರೆ ನಮ್ಮ ಹತ್ರ ಇರ್ತೈತಲ್ಲ, ನಮ್ಮ ಹತ್ರ ರಕ್ಷಣೆಗೋಸ್ಕರ ಇಲ್ಲ 8 ಗಂಟೆ ಹಾಕ್ಬೇಕು. ಅದಕ್ಕೆ 8 ಗಂಟೆ ಹಾಕಿ ಪಾಕೆಟ್ ಅಲ್ಲಿ ಕರೆ ಅಯ್ಯಪ್ಪನ ಸಂಖ್ಯೆ ಅದು. 8 ಸಂಖ್ಯೆ ನಂಬರ್ ಅವ್ರದ. 8 ಸಂಖ್ಯೆ ಅದು. ನಾವು ಅದು 8 ಗಂಟೆ ಹಾಕ್ಬಿಟ್ಟು ಪಾಕೆಟ್ ಅನ್ನ ಇಟ್ಕೋಬಹುದು, ಇಲ್ಲ ಕೈಗನ ಕಟ್ಬೋದು, ಕತ್ಗನ ಹಾಕೊಬಹುದು. ನಮ್ಗೆ ಲಕ್ಷ್ಮಿ ಹೊಲಿಬೇಕಂದ್ರೆ ಗ್ರೀನ್ ಕಲರ್ ಅದು ಅಯ್ಯಮ್ಮನಿಗೆ ಇದು ಮಾಡ್ಕೊಬೇಕು. 11 ಗಂಟೆ ಹಾಕ್ಬೇಕು ಅಯ್ಯಮ್ಮನ್ಕ. ಲಕ್ಷ್ಮಿ ನಮ್ಗೆ ಲಕ್ಷ್ಮಿ ಕಲರ್ದು ದಾರದಲ್ಲಿ 11 ಗಂಟೆ ಗ್ರೀನ್ ಅಲ್ಲಿ 8 ಗಂಟೆ ಹಾಕೊಂಡು ಅಮ್ಮನ್ನ ಜುಚ್ಕೊಂಡು 11 ಗಂಟೆ ಹಾಕೊಬೇಕು. ಬೆಳಿಗ್ಗೆನೆ ಯಾವ ದಿವಸನ ಆಗ್ಲಿ, ಇಲ್ಲ ಶುಕ್ರವಾರ ಇಟ್ಕೊಳ್ರೆ, ಶುಕ್ರವಾರ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಮುಂಜಾನೆನೆ ಅಮೃತಗಳಿ ಆ ಟೈಮಲ್ಲಿ, ಶುಕ್ರವಾರ ಅಮಾವಾಸ್ಯೆ ಆಗ್ಲಿ ಯಾವ್ದನ ಇರ್ಲಿ, ಆ ಟೈಮಲ್ಲಿ ಹಾಕೊಂಡು ಇಟ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಚೇಂಜಸ್ ಗೊತ್ತಾಗುತ್ತೆ. ಖಂಡಿತ ಇದು ಅನುಕೂಲ ಆಗುತ್ತೆ. ಸೂಪರ್. ಇದು ಗ್ರೀನ್ ಕಲರ್ ಬೊಟ್ಟು ಇಟ್ಕೊಬಹುದು. ಗ್ರೀನ್ ಕಲರ್ ಬೊಟ್ಟು ಇಟ್ಕೊಬಹುದು. ಲಕ್ಷ್ಮಿ ಆಕರ್ಷಣೆ ಇದು ಒಂದು ಧನ ಆಕರ್ಷಣೆ ಅದು.
ಆಮೇಲೆ ಎಳ್ಕೊಂಡ್ ಬರ್ತಾನೆ ಇರ್ತೈತೆ ಅದು. ಓಕೆ ಓಕೆ. ದೃಷ್ಟಿ ಡ್ಯಾಮ್ ಅಂದ್ರೆ ಈಗ ಕಪ್ಪು ಮತ್ತೆ ಇದು ಎರಡು ಒಟ್ಟಿಗೆ ಕಟ್ಕೋಬೋದಾ? ಕಟ್ಕೊಂಬತ್ತು ತೊಂದರೆ ಏನಿಲ್ಲ. ಇದು ಕಟ್ಕೊಂಡ್ಮೇಲೆ ಅದು ಕಟ್ಕೋಬಾರ್ದು ಅಂತ ಏನಿಲ್ಲ? ಏನಿಲ್ಲ ಹಾಕೋಬಹುದು, ಕಟ್ಕೊಂಬೋದು, ಏನು ತೊಂದರೆ ಏನಿಲ್ಲ. ಕೆಲವರು ಇಶುದ್ಧ ಕಟ್ಕೊಂಡಿರ್ತಾರೆ ಕೆಲವರು ಹುಡುಗರೆಲ್ಲ ಶೋಕಿಗೆ ಅಂತ. ಅದಕ್ಕೆ ಅಯ್ಯಪ್ಪನ ಗಣೇಶ್ವನಿಗೆ ಯಾಕೆ ಕಾಲ ಕಟ್ಕೊಂಡ್ರೆ ಅಯ್ಯಪ್ಪನಿಗೆ ತುಂಬಾ ಕೋಪ ಜಾಸ್ತಿ, ಏಕ್ದಮ್ಮು ಕೋಪ ಅಯ್ಯಪ್ಪನಿಗೆ. ನಾನೇ ಮನೆ ಏನ್ ಮಾಡಿದೆ, ನಮ್ಮ ಅಮ್ಮನ ಭದ್ರಕಾಳಿಯಲ್ಲಿ ಇರೋದಿಲ್ಲ, ಅಯ್ಯಪ್ಪ ಬಂದವನೇ ನನಗೆ ಬಲಿ ಬೇಕೇ ಬೇಕಂತ. ನಾನೇನ್ ಮಾಡಿದೆ, ಇನ್ನೊಂದು ಆಫೀಸ್ ಎತ್ಕೊಂಡೋಗಿ ಅಲ್ಲಿ ಇಕ್ತೆ, ನನಗೆ ಬಲಿ ಕೊಡ್ಲೇಬೇಕು ಅಂತ ಕೇಳ್ತಾನೆ ಅವಳ. ನಾನು ಏನಪ್ಪ ಯೋಚನೆ ಮಾಡಿದೆ, ನಮ್ಮ ಬಿಲ್ಡಿಂಗ್ ಮೇಲೆ ಆಫೀಸ್ ಮೇಲೆ ಒಬ್ರು ಇದ್ದಾರೆ, ಸಮಯ ಯಾಕೆ ಅಮ್ಮನ ಎತ್ಕೊಂಡು ಹೋಗ್ತಾ ಇದೆ, ಇಲ್ಲ ಅಮ್ಮನಲ್ಲಿ ಕುತ್ಕೊಂತೆಲ್ಲ ಬಲಿಬೇಕಂತೆ. ಸಮಯ ನಾನೇ ಕೊಡ್ತೀನಿ, ಎಡ್ಕೊಳ್ಳಿ ಕೊಟ್ಬಿಟ್ಟು ಸಮಯ. ನಾನು ಸುಮ್ಮನೆ ಹೇಳ್ತಾರೆ ಏನು ಮಾಡಿದೆ, ನಾನೇನೆ ಕಟ್ ಮಾಡಿದೆ. ನೀವು ಕಟ್ ಮಾಡಬಾರ್ದು, ನಾನು ಕಟ್ ಮಾಡಿದೆ. ಅಪ್ಪನ ಕೋಪ ಬಂದ್ಬಿಡ್ತು. ಒಂದು 15 ದಿವಸ ಅಂತ ನನಗೆ ಏನು ಕೆಲಸ ಕೊಡ್ತಾ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ, ಆಯ್ತು ಏನು ಮಾಡ್ತಾನೆ ನೋಡೋಣ ಅಂತ. ಆಯ್ತಪ್ಪ ತಪ್ಪಾಯ್ತು ನಾನು ಮಾಡಿದ್ದು, ನನಗೇನೋ ಒಂದು ದಾರಿ ಮಾಡೋದು. ನಿನ್ನೆಯಿಂದ ಏನೋ ನನಗೆ ಅಯ್ಯಪ್ಪನ ಮೂಮೆಂಟ್ ಗೊತ್ತಾಗುತ್ತೆ ನನಗೆ. ಅಯ್ಯಪ್ಪನ ಕೋಪ ಮಾಡ್ಕೊಡಿದ್ದು ಯಾವ ಥರ ಹೇಳ್ತಾನೆ, ಇಲ್ಲ ನಾನು ಕೆಲಸ ಕರಲಿ ಯಾವ ಥರ ಅಂತ. ನಾನೇ ಕಟ್ ಮಾಡಿ ಎಡೆ ಹಾಕಿ ಅಮ್ಮನ ಬಿಟ್ಬಿಟ್ಟೆ ನಾನು. ನಾನೇನು ಮಾಡಿದೆ, ಅರ್ಜೆಂಟ್ ಯಾರೋ ಬಂದರು ಅಂತ ಹೇಳ್ಬಿಟ್ಟು ಸ್ನಾನನೇ ಮಾಡಿಲ್ಲ. ಬಲಿ ಕೊಟ್ಟಾದ್ಮೇಲೆ ಸ್ನಾನ ಮಾಡ್ಕೊಂಡ್ರೆ ಒಳಗಡೆ ಹಂಗೆ ಹೋಗ್ಬಿಟ್ಟೆ. ಆದರೂ ಕೇಳಿದೆ ನಾನು ಒಳಗಡೆ ಹೋಗೋ ಟೈಮಲ್ಲಿ, ಬರಲ್ಲ ನಾನು ಬೇಡ ಅಂತ. ಅಯ್ಯಪ್ಪನ ಹೇಳ್ತಾನೆ, ನನ್ನ ಮಗನ್ ನಾನು ಹೆಂಗೋ ನಾನು ಬೇಡ ಅಂತ ಹೇಳೋದು. ನನ್ನ ಮಗನ್ ನಾನು ಹೆಂಗೋ ಬೇಡ ಅನ್ನೋದ್ಲಿ ಅಂತ ಹೇಳ್ಬಿಟ್ಟು ಅದು ಹೇಳ್ತಾನೆ ಇದು ಹೇಳ್ತಾನೆ, ನೀನು ಬೇಡ. ಬಟ್ ಕೆಲಸ ಅದು ಇಷ್ಟ ಆಗಿಲ್ಲ ಅವ್ರಿಗೆ. ನೀನು ಬೇರೆಯವ್ರ ಹತ್ರ ಕಟ್ ಮಾಡಿಸ್ಬಿಟ್ಟು ಇಲ್ಲ ಸ್ನಾನ ಮಾಡ್ಕೊಂಡು ನೀನು ಬರ್ಬೇಕಾಯ್ತು ನನ್ನ ಹತ್ರ. ಆಯ್ತಪ್ಪ, ಏನೋ ಫಸ್ಟ್ ಟೈಮ್ ತಾನೇ ನಾನು, ಇದೇ ಫಸ್ಟ್ ಟೈಮ್ ಅಯ್ಯಪ್ಪನ ಒಂದು ವಿಗ್ರಹ ಇಕ್ಕಿ ಪೂಜೆ ಮಾಡ್ತಾ ಇರೋದು. ಮೊದಲು ಫೋಟೋ ಸಮೇತ ನಾನು ಇಕ್ಕಿಲ್ಲ, ಬರೀ ಕಳಿಸ್ದಲ್ಲಿ ಮಾತ್ರ ಅಯ್ಯಪ್ಪನ ಇಕ್ಕಿದ್ದು. ಅಯ್ಯಪ್ಪನ ಫಸ್ಟ್ ಅಯ್ಯಪ್ಪನ ಪಾದ ನಾನು ಇವಾಗ ಪೂಜೆ ಮಾಡ್ತಾ ಇರೋದು ಇದಕ್ಕೆ. ನಾನು ಇದೇ ಫಸ್ಟ್ ಟೈಮ್ ನಾನು ಹೇಳಿದೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆಲ್ಲ ಒಂದೊಂದೇ ತಿಳಿಸ್ಕೊಡು, ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾನೇನು ಮಾಡಿದ್ದೆ ಹೇಳಿ. ಕೆಲಸ ಬೇರೆ ನಡೀತೈತೆ, ಯಾರೋ ಅಷ್ಟ ಬಂದರೆ ನಾನೇ ತಾನೇ ಅದಕ್ಕೆ ಆಗ್ತಾ ಇದ್ದೀನಿ, ನಾನು ಇನ್ನೇನು ಮಾಡಲಿದ್ದು ಹೇಳಿ. ಆಮೇಲೆ ಎಲ್ಲ ಕೇಳ್ಕೊಂಡು ಆದ್ಮೇಲೆ ಒಂದು ರಾತ್ರಿಯಿಂದ ಸ್ವಲ್ಪ ನನಗೇನು ನೆಮ್ಮದಿ ಕೊಟ್ಟವನು. ಏನೋ ಒಂಥರ ಗೊತ್ತಿಲ್ಲ, ಎಲ್ಲೋಕ್ಕೂ ಮನ್ಸಿರಲ್ಲ, ಏನು ಮಾಡೋಕ್ಕೂ ಇದಿಲ್ಲ, ಆ ಥರ ನನಗೆ ಇದು ಮಾಡ್ತಾನೆ ಅಯ್ಯಪ್ಪ. ಏಕ್ದಮ್ ಇದು ಮಾಡ್ಬಿಡ್ತಾನೆ. ಆ ಅಪ್ಪನ ಹತ್ರ ಯಾವ ಥರ ಒಂದು ಮಗು ಥರ ಅಯ್ಯಪ್ಪನ. ಕೆಲವರು ಹಂಗೆ ಹಿಂಗೆ ಅಂತಾರೆ, ಆ ಅಪ್ಪನ ಹತ್ರ ನೀವು ಶರಣಾಗ್ಬಿಟ್ರಿ, ಆ ಅಪ್ಪನ ಏನು ಬೇಕಾದ್ರೂ ಕೊಡ್ತಾನೆ. ನನ್ನ ಅನುಭವ ಇದು. ತುಂಬ ಅಯ್ಯಪ್ಪನ ಹತ್ರ ಇದು ಮಾಡ್ಕೊಂಡ್ಬಿಟ್ಟಿದ್ದು. ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ಬಾರ್ದಂತೆ, ಹಂಗೂ ಕೈ ಮುಗಿಬಾರ್ದಂತೆ, ಹಿಂಗೆ ಕೈ ಮುಗಿಬಾರ್ದಂತೆ ಏನೋ ಹೇಳ್ತಾರೆ. ಅಯ್ಯಪ್ಪನ ನಂಬಿ ಹೋಗಿರೋರು ಖಂಡಿತ ಇದುವರೆಗೂ ಕೈ ಬಿಟ್ಟಿಲ್ಲ ಅಯ್ಯಪ್ಪನ. ಸೊ ಇದೊಂದು ಕಾಲಕ್ಕೆ ಕಟ್ಟೋದೊಂದು ಶನೇಶ್ವರ ಸ್ವಾಮಿದು ಕಪ್ಪುದಾರ. ಕಪ್ಪುದು ಬೇಕಾದ್ರೆ ಕೈ ಕಟ್ಕೊಳ್ರಿ, ಏನು ತಪ್ಪಿಲ್ಲ. ಡ್ರೆಸ್ಸಿ ಏನು ಆಗದ್ರೆ ಕೈ ಕಟ್ಕೊಂಬೋದು, ಕತ್ತಿಗೂ ಹಾಕೊಂಬೋದು, ಏನು ತೊಂದರೆ ಇಲ್ಲ. ಇಲ್ಲ ಪಾಕೆಟಲ್ಲಿ ಪರ್ಸಲ್ಲಿ ಕೂಡ ಇಟ್ಕೊಂಬಾರ್ದು, ಏನು ತೊಂದರೆ ಏನಿಲ್ಲ. ಅದೇ ಕಾಲಿಗೆ ಯಾಕಂದ್ರೆ ಅಯ್ಯಪ್ಪನ ತುಂಬ ನನ್ನೇ ಕಾಲಲ್ಲಿ ಕಟ್ಟಾಗಿದ್ದಾರಲ್ಲ ಅನ್ನೋದು ಅಯ್ಯಪ್ಪನಿಗೆ ಒಂದು ಕೋಪ ಬರ್ತಿದೆ. ಸೊ ಇದೊಂದು ಇನ್ನೊಂದು ಮಣಿ ಬೇರೆ ಎಲ್ಲಾರ ಕಡೆನೂ ಹೇಳ್ತಾನೆ ಇದ್ದಾರೆ, ಅದು ಕರಂಗಾಳೆ ಮಾಲೆ. ಅದಕ್ಕೆ ಕೆಲವರು ಸೆಟ್ ಆಗದೆ, ಕೆಲವರು ಸೆಟ್ ಆಗಲ್ಲ. ಯಾಕೆ? ಕೆಲವರು ಪೂಜೆ ಮಾಡೋರಿಗೆ ಹಂಗಿಂಗೆ, ಕೆಲವರು ರಾಶಿಗಳಿಗೂ ಸೆಟ್ ಆಗುತ್ತೆ ಅದು. ಅದು ಕರಂಗಾಳೆ ಅಂದ್ರೆ ಒಂದು ರಾಕ್ಷಸಿ ಅವತಾರ ಅದು. ಜಾಸ್ತಿ ಎಲ್ಲ ಪೂಜೆ ಮಾಡೋರೆ ಜಾಸ್ತಿ ಹಾಕೊಳೋದು, ನಮ್ಗೇನು ಹಾಕೋಣ ಕೊಡಲ್ಲ. ಒಮ್ಮೆ ಯಾರ ಪಾಪ ಎತ್ಕೊಂಡು ಕೊಟ್ಟ, ಅದು ಮಂಗಳೂರವ್ರು ಯಾರ 4 ಲಕ್ಷ ಅಂತ ಅದೇನೋ ಮಣಿ, ಅದು ಸ್ಫಟಿಕ ಮಣಿ. ಫುಲ್ ಒರಿಜಿನಲ್ ಅದಂತ. ಒಂದಿನ ಇಟ್ಕೊಂಡಿದ್ದೆ, ಸ್ವಾಮಿ ನೀವು ದುಡ್ಡು ಕೊಡ್ಬಿಟ್ರೆ ನನಗೆ ಏನೋ ಒಂದು ಕೆಲಸ ಮಾಡ್ಕೊಡು ಅಂತ. ಮಾಡ್ಕೊಟ್ಟು ಆದ್ಮೇಲೆ ಅವ್ನ ಪಾಪಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಬೇಡ ನೀವು ಎತ್ಕೊಂಡು ಹೋಗಂತ. ಆಮೇಲೆ ಏನು ಮಾಡಿದೆ, ಅವ್ರ ಅಡ್ರೆಸ್ ಇಸ್ಕೊಂಡು ಇದಕ್ಕೆ ವಾಪಸ್ ಮಾಡ್ಬಿಟ್ಟಿದ್ದು. ಯಾಕೆ ಬೇಕು ಅಂತ. 4 ಲಕ್ಷ ಅಂತ ಅದು ಸ್ಫಟಿಕ ಮಣಿ. ಅದು ಅದೇ ಒಳ್ಳೆ ಹಾಲಿದ್ದಂಗೆ ಐತೆ ಅದು. ಅದು ಮಣಿ ಅದು ಅಷ್ಟು ಇದಾಗಿತ್ತು. ಅದು ಒಂದೇನು ಹಾಕೋಣ ಕೊಡಲ್ಲ ನಮ್ಗೆ. ಅಂದ್ರೆ ಅದನ್ನ ನಿಮ್ಮ ಹತ್ರ ಇರೋದು ಬೇಡ ಅಂತ ಇವರು ಏನು ಹಾಕೊಳಕ್ಕೆ ಕೊಡಲ್ಲ ಅಂತಾರೆ. ಬೇಡ, ಒಂದು ದಾರ ಕಟ್ಕೊಳಕ್ ಕೊಡಲ್ಲ, ಒಂದೇನು ಹಾಕೊಳಕ್ಕೂ ಕೊಡಲ್ಲ. ಸೊ ಈ ತರದ್ದು ಬೇರೆ ಶಕ್ತಿಗಳಿಗೆ ಸಂಬಂಧಪಟ್ಟಿದ್ದೇನು ಇರಬಾರ್ದು, ಏನು ಇಟ್ಕೊಬಾರ್ದು. ನಾನು ಎಲ್ಲೂ ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಯಾರು ನಮ್ಮಲ್ಲ, ಯಾವ ದೇವ್ರಿಗೆ ಕರ್ಸಕ್ ಕೇಳ, ನಾನು ನಿನ್ನ ಮುಂದೆ ಕರ್ಸ್ತಿದ್ದಾನು ಅಂತಾನೆ. ಅಯ್ಯಪ್ಪನ ಅಷ್ಟೊಂದು ಇದು ಮಾಡಿ, ಯಾವ ದೇವ್ರಿಗೆ ಕರ್ಸ್ಬೇಕು ಕೇಳ, ನಾನು ಕರ್ಸ್ತೀನಿ. ಎಲ್ಲೂ ಹೋಗ್ಬೇಡ, ನಾನು ಇದೀನಿ ತಾನೆ ನಿನಗೆ. ಏನೋ ಹುಡುಗರ ಜೊತೆ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ದೇವಸ್ಥಾನಕ್ಕೆಲ್ಲ. ಅದೆಲ್ಲ ಹೋದ್ರೆ ಒಂದು ಮಂಗಳಾರತಿಗೆ ಒಂದು 5 ರೂಪಾಯಿ, ಒಂದು ರೂಪಾಯಿ ಹಾಕಕ್ಕೆ ಕೊಡಲ್ಲ ನನಗೆ. ಕೆಲವು ಕ್ಲೀನಾಗಿ ಕಾಲಿಗೆ ತೊಳ್ಕೊಂಡು ದೇವಸ್ಥಾನ ನೋಡುವಾಗ ನಾನು ಕಾಲುಗಳ ತೊಳ್ಸೋಕೆ ಕೊಡಲ್ಲ. ಹಂಗೆ ಕರ್ಕೊಂಡು ಹೆಂಗೆ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ನನ್ನ ಅನುಭವ ಸರ್. ಮೊನ್ನೆ ಇದಕ್ಕೆ ಹೋಗಿದ್ರಿ, ಯಾವುದಪ್ಪ ಅದು, ಅನ್ನಪೂರ್ಣೇಶ್ವರಿಗೆ, ಹೊರನಾಡಿಗೆ. ನನ್ನ ಜೊತೆ ನಾವು ಒಂದು 6-7 ಜನ ಹೋಗಿದ್ರಿ. ನನ್ನ ಮುಂದ್ಗಡೆ ಆಂಜನೇಯ ದೇವಸ್ಥಾನ ಇದೆ.
ಅಲ್ಲೇ ಕೈ ಮುಗಿದ್ರೆ ಅಲ್ಲೇನ ಎಲ್ಲ ಫುಲ್ ರೈಸ್ ಆಗ್ಬಿಟ್ರು. ಅಲ್ಲಿಂದ ಹೋಗಿ ಎಲ್ಲ ಶೂ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಕಾಲು ತೊಳಿತಾವ್ರೆ. ನಾನು ತೊಳಿಯಕ್ಕೆ ಹೋಗ್ತಾ ಇದ್ದೀನಿ, ಹಂಗೆ ಒಂದು ಏನೋ ನಾನು ಎಳ್ಕೊಂಡು ಒಳಗಡೆ ಹೋಗ್ತಾನೇ ಇದ್ದೀನಿ. ಆ ಥರ ಕೆಲಸ ಕೊಡ್ತಾರೆ. ಏನು ಮಾಡೋದು? ಅಂದರೆ ಫುಲ್ಲು ಇದು ಶಕ್ತಿಗಳು ಯಾವಾಗಲೂ ಜೊತೆ ಇರ್ತವೆ. ಓಕೆ. ಸೊ ವೀಕ್ಷಕರೇ, ಇದೊಂದು ನಾಗರಾಜ್ ಅವರು, ಯಾಕಂದರೆ ಕಪ್ಪು ದಾರಗಳು ಕೈಗೆ ಕಾಲಿಗೆ ಕಟ್ಕೊಳೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸರಿ ರಕ್ಷಣೆಗೋಸ್ಕರ ಕಟ್ಕೋತಾರೆ. ಬಟ್ ಕಟ್ಕೊಂಡ್ಲಿ ಒಳ್ಳೆಯದು. ಕಾಲಿಗೆ ಶನೇಶ್ವರ ಸ್ವಾಮಿದು ಕಪ್ಪು ದಾರ ಬೇಡ, ಅದು ಅವ್ರಿಗೆ ಕೋಪ ಬರುತ್ತೆ ಅನ್ನೋ ಥರ ವಿಚಾರ. ಬೇರೆ ಕಡೆ ಕೈಗಾಗ್ಬೋದು, ಕತ್ತಿಗಾಗ್ಬೋದು, ಇಲ್ಲ ಜೋಬಲ್ಲಾಗ್ಬೋದು, ಇದನ್ನ ಇಟ್ಕೊಳ್ಳಿ, ಅವರು ರಕ್ಷಣೆ ಇರುತ್ತೆ. ಕೆಂಪು ಬೇಕಾದ್ರೆ ಕೆಂಪು ಬಂದು ಭಾರಿ ಇದು, ಅದನ್ನು ನಮಗೆ ಫ್ಲಟೆಡ್ ಮಾಡ್ತಿದ್ದೆ. ರೆಡ್ ಅಲ್ಲ, ರೆಡ್ ನಮಗೆ ಒಂದು ಡೇಂಜರ್. ನಮ್ಮ ಹತ್ರ ಇನ್ನೂ ಯಾವುದು ಬರಲ್ಲ. ಕಾಲಿಗೂ ಕಟ್ಕೋಬೋದು. ಸೊ ಈ ವಿಚಾರ ಇದರಲ್ಲಿ ಕೆಲವ್ರಿಗೆ ಎಲ್ಪ್ ಆಗುತ್ತೆ. ತುಂಬ ಜನ ಏನಾದರೂ ಒಂದು ಕೈಗೆ ಕಟ್ಕೊಳ್ಳೋದನ್ನು ನೋಡಿದ್ದೀವಿ ನಾವು. ಹಾಗಾಗಿ ಆ ಥರ ಕಟ್ಕೊಳ್ಳೋರಿಗೆ ಇದೊಂದು ವಿಚಾರ ಗಮನದಲ್ಲಿರಲಿ ಅಂತ ಈ ವಿಡಿಯೋ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.